ಕತೆ ಕತೆ. ಹಾಸನ ಪುರದಮ್ಮ ದೇವಸ್ಥಾನ ಹೋಗ್ತಾ ಇದ್ದೀವಿ. ಎಲ್ಲರೂ ಗಾಡಿ ಹಾಕ್ತಾ ಇದ್ದಾರೆ ಇಲ್ಲಿ. ಹಾಯ್. ಚಿಕ್ಕಮಂಗ್ಳೂರು ಹಾಸನ ಪುರದಮ್ಮ ದೇವಸ್ಥಾನ. ಹಾಂ ಮೇಲೆ ಹೋಗ್ಬೇಕು. ಬಾಯ್ ಆಶಿ ದಿಶಾ ದಿಶಾನ್ ಬಾಯ್. ಹೋಗು ರಿಷಿ ಹಾಯ್ ಬಣ್ಣ ಜಯ. ಅಮ್ಮ ಹಾಯ್ ಹಾಯ್ ಬಣ್ಣ. ಎಲ್ಲ ಹತ್ತಿ. ಬಾಯ್ ಬಾಯ್ ಬಾಯ್. ಹಾಂ ಹೋಗಿ ಹೋಗಿ. ಹಾಂ ಹೋಗಿ ಸೀಟ್ ಸಿಗುತ್ತೆ ಹೋಗಿ. ಅಮ್ಮ ಹಾಯ್ ಬೇಡಮ್ಮ. ಹಾಯ್ ಬೇಡಮ್ಮ. ಇಲ್ಲಿ ಹಾಯ್. ಯಾವ ಕಡೆ ಹೊರಟಿದ್ದೀರಾ? ಪುರದಮ್ಮ ಎಲ್ಲಿ ಬರುತ್ತೆ? ಪುರದಮ್ಮ ಎಲ್ಲಿ ಬರುತ್ತೆ? ಹೌದಾ? ಟೆಂಪಲ್ ಹೆಸರೇನು? ಪುರದಮ್ಮ. ನಮಗೆ ಹಿಂದಿ ಸಾಂಗ್ಸ್ ಬೇಕು. ಹಿಂದಿ ಸಾಂಗ್ ಅಲ್ಲ, ಓನ್ಲಿ ಹಿಂದಿ ಸಾಂಗ್. ಇವಾಗಿಂದ ಶುರು ಆಗಿರೋದು. ಸೊ ಸ್ವಲ್ಪ ಆದ್ಮೇಲೆ ಹೇಳ್ತೀವಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಓಕೆ, ಎಲ್ಲರ ಜೊತೆ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ ಈ ಕಡೆ ಅಲ್ಲ, ಎಕ್ಸ್ಕ್ಯೂಸ್ ಮೀ ಮಾತಾಡಿ. ಹಾಯ್ ರಶ್ಮಿ. ಮಾತಾಡ್ತೆ ಮಾಮಾ ಡಾನ್ಸ್. ಮಾಮಾ ಡಾನ್ಸ್. ವಿ ವಾಂಟ್ ಮಾಮಾ ಡಾನ್ಸ್. ಎಕ್ಸ್ಪೀರಿಯನ್ಸ್ ಹೇಗಿದೆ? ಸ್ಟಾರ್ಟಿಂಗ್ ಇವಾಗ ಗಾಡಿ ಹತ್ತಿದೆ. ಪಾತಿರ್ಲಿ ಏನಾರ ಪಾತಿರ್ಲಿ. We are still heading to the destination. So right now I cannot say what experience I'm going to have. But still, it's having fun. Let's see. We're having fun. ಓಕೆ. ಆಶಾ ಹಾಯ್. ಆಶಿಕಾ ಬಾಯ್ ಹೇಳಿ. ಬಾಯ್. ಅವ್ರು ಬಾಯ್. ಹಾಯ್ ಬ್ರೋಣ, ಹೇಗಿದ್ದೀರಾ? ಹೇಗಿದೆ ಇವಾಗ? ಗಾಡಿ ಹತ್ತಿದಷ್ಟೇ, ಜಾಸ್ತಿ ಹೊತ್ತಾಗಿಲ್ಲ. ತುಂಬಾ ಚೆನ್ನಾಗಿತ್ತು ಎಲ್ಲರೂ. ಇವಾಗ ನಾವು ಹಾಸನ ಹತ್ರ ಪುರದಮ್ಮ ಅಂತ ಟೆಂಪಲ್ ಹೋಗ್ತಾ ಇದೀವಿ. ಅಲ್ಲಿ ರೇವತಿ ಅವ್ರದ್ದು ಹರಕೆ ಇದೆ, ಹರೀಶ್ ಅವ್ರದ್ದು ಹರಕೆ ಇದೆ. ಹರಕೆ ಕೊಟ್ಟು ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಪೆಷಲ್ ಅಂದ್ರೆ ರಂಗೀಲ ಅವರಿಗೆ ತುಂಬಾ ಧನ್ಯವಾದಗಳು. ಚೆನ್ನಾಗಿದೆ, ಹ್ಯಾಪಿ ಇದೆ. ಇನ್ನೂ ಎಕ್ಸ್ಪೀರಿಯನ್ಸ್ ಇನ್ನೊಂದು 1 hour ಬಿಟ್ಟು ಮತ್ತೆ ಎಕ್ಸ್ಪೀರಿಯನ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾನೇ ಖುಷಿ ಆಯ್ತು. ಹೀಗೆ ಮುಂದೆ ಇದೇ ತರ ಇರ್ತಾ ಇರಿ. ಜಯಂತಿ ಅಂತ ಇವ್ರ ಹತ್ರ ಹಾಯ್ ಅಕ್ಕ ಇವರು. ಹಾಯ್ ಬನ್ನಿ. ಹಾಯ್ ಎಲ್ಲ ನಮಸ್ಕಾರ. ನಾನು ಜ್ಯೋತಿ ಜಯಂತಿ ಅರ್ಸಿಟಿ ಇಲ್ಲ ಈ ಕಡೆ. ನಮಸ್ಕಾರ ಎಲ್ಲರಿಗೂ.
ಪುರದಮ್ಮ ಹರಕೆಗೆ ಹೊರಟಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಹಾರೈಸ್ತಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನ್ ಹೇಳ್ಬೇಕು ಹೇಳಿ? ದೇವರ ನಮ್ಮ ಯಾರು ತಂಗಿ ಗೋಬ್ರದರ್ ಹಸ್ಬೆಂಡ್ ಅವರು ಏನ್ ಹೇಳ್ಬೇಕು ಅಲ್ಲ, ನೀವೀಗ ಗೊತ್ತಿದೆ ಅಲ್ಲಿ ದೇವಸ್ಥಾನ ಬಗ್ಗೆ ಈಗಿನ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಆಗಿದೆ. ಮುಂದೆ ಹೋದ್ಮೇಲೆ ರಿಸಲ್ಟ್ ಹೇಳ್ತಾರೆ. ಹೋಗ್ತಾ ಎಲ್ಲ ಮಾಹಿತಿಗಳನ್ನ ನಿಮಗೆ ಮಾಡ್ತಾ ಇರ್ತಾರೆ. ಖುಷಿಯಲ್ಲಿ ಹೋಗ್ತೀವಿ. ಬಂದಾಗ ಹೆಂಗೆ ಅಂತ ಆಮೇಲೆ ಹೇಳ್ತೀವಿ. ದಿಶನ್ ಹಾಯ್, ಎಲ್ಲಿಗೆ ಹೊರಟಿದ್ ಮಗನೇ? ಟೆಂಪಲ್ಗೆ ಹೊರಟಿದ್ದ. ಚಿಂಟು ಹಾಯ್ ಹೇಳು. ಚಿಂಟು ಯಾಕೆ ಕೋಪನಾ? ಚಿಂಟು ಹಾಯ್ ಜಯಂತ್, ಹೇಗಿದ್ದೀರಾ? ಎಲ್ಲಿ ದೂರ ಯಾವ ಟೆಂಪಲ್ಗೆ ಹೊರಟಿದ್ದೀರಿ ಗೊತ್ತಾ? ಹೋಗಿದ್ದೀರಾ ಫಸ್ಟ್? ಫಸ್ಟಾ? ಓಕೆ. ನೋಡಿ ಇಲ್ಲಿ ಬನ್ಸ್ ಎಲ್ಲ ತಿಂತಾ ಇದ್ದೀವಿ. ಏನ್ ಮಾಡ್ತಿದ್ದೀರಿ ಪ್ರೇರಣ? ಮಾಡ್ತಾ ಇದೀವಿ. ಹಾ, ಇಡ್ಲಿ ಮತ್ತೆ ಚಟ್ನಿ ತುಂಬಾ ಚೆನ್ನಾಗಿತ್ತು. ಹಾ, ಇದು ರಾಜಣ್ಣ ಕ್ಯಾಂಟೀನ್ ಅವ್ರದ್ದು. ಹಾ, ಆಮೇಲೆ ಇದು ಬಂದು ತುಂಬಾ ಚೆನ್ನಾಗಿದೆ. ಇದು ಜಯಂತಿ ಕ್ಯಾಂಟೀನ್ದು. ಹಾ, ಸಾಧುನ ಅಷ್ಟೇ, ಸಾಧುನ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ತುಂಬಾ ಆಯ್ತು, ಎಲ್ಲರೂ ಚೆನ್ನಾಗಿ ತಿಂದಿಕೊಂಡಿದ್ದಾರೆ. ಹಾ, ಒಂದು ಟೀ ಕೊಟ್ಬಿಟ್ರೆ ಹಾ, ಸಮಾಧಾನ ಆಗುತ್ತೆ. ಹೌದಾ? ಹಾಯ್ ದಿಶಾ, ತಿಂಡಿ ಹೆಂಗಿತ್ತು? ರಕ್ಷಾ ಚೆನ್ನಾಗಿದೆಯಾ? ರಿತಿಕ್ ತಿಂಡಿ ಹೆಂಗಿದೆ? ಸೂಪರ್. ಹೇಗಿದೆ ತಿಂಡಿ? ರಶ್ಮಿ ತಿಂಡಿ ಹೇಗಿದೆ ತಿಂಡಿ? ಇಡ್ಲಿ ಇವಳೇ ಮಾಡಿದ್ದು. ಜಯಂತ್ ತಿಂಡಿ ಹೇಗಿದೆ? ಸೂಪರ್ ಆಗಿದೆಯಾ? ಆಮೇಲೆ ನಮ್ಮ ಅಕ್ಕ ಇದು ತಿಂಡಿ ಹೇಗಿದೆ? ಸೂಪರಾ? ಸೂಪರ್. ಹೇಗಿದೆ ಟಿಫನ್? ಸೂಪರಾ? ತಿಂಡಿ ಹೇಗಿದೆ? ಆಯ್ತು. ಬನ್ಸ್ ಮಾಡಿದ ಮಾರಾಣಿ ಇವ್ರೆ. ಸೂಪರ್ ಆಗಿದೆ ಬನ್ಸ್. ಕೂರ್ಮ ಮತ್ತೆ ಬನ್ಸ್ ಮಾಡಿದ್ದು ಇವ್ರೆ, ನನ್ನ ಅಕ್ಕ.
ಇಲ್ಲಿ ಮಾಡಿದ್ದು ನನ್ನ ತಂಗಿ ಹಸ್ಬೆಂಡ್ ಇವ್ರು ರಾಜಣ್ಣ. ಚಟ್ನಿ ಮತ್ತೆ ಇವರು ಅಡುಗೆ ಮಾಡಿದ್ದು ಇವರು ಇಡ್ಲಿ ಚಟ್ನಿ ಕಾಯಿ ಚಟ್ನಿ ಆಮೇಲೆ ಇವೆಲ್ಲ ಮಾಡಿದ್ದಾರೆ. ಒಟ್ಟಿನಲ್ಲಿ ಓಕೆ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಪೌಡರ್ ಆದ್ರೆ ಮಾತ್ರ ಕಾಫಿ ಕುಡಿಯೋದು, ಚಿಕ್ಕಮಂಗ್ಳೂರು ಪೌಡರ್ ಇರಲ್ಲ, ಅದಕ್ಕೆ ಕುಡಿಯೋಲ್ಲ. ಸೂಪರ್ ಆಗಿತ್ತಾ? ಈಗ ನೀವಿಬ್ರು ಡ್ಯಾನ್ಸ್ ಮಾಡ್ಬೇಕಾಯ್ತಾ? ಯಾಕೆ? ಟಿಫನ್ ಹೇಗಿತ್ತು ಮಗ? ಸೂಪರಾ? ಇದು ಪುರ್ದಮ್ಮ ದೇವಸ್ಥಾನ. ಹಾಸನದಿಂದ 20 ಕಿಲೋಮೀಟರ್ ಇದೆ. ಏನಲ್ಲ ಕೆಂಪಿರುವೆ ಬರುತ್ತಲ್ಲ, ಲೈನ್ ನಿಂತಿದ್ದೀವಿ ಎಲ್ಲರೂ. ಯಾರು ಬಯಸ್ಕೊಂಡ್ರು? ಅದು ನಾನು ಕೊಡ್ತೀನಿ. ಇದು ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳ್ತೀರಾ ಏನಂತ? ಫಸ್ಟ್ ಬಂದ ತಕ್ಷಣ ನಾವು ಏನು ಮಾಡ್ತೀವಿ ಏನಂತ ಹೇಳಿ ಅನ್ಸುತ್ತೆ. ಹೇಳಿ. ನಮಸ್ಕಾರ. ಇದು ಸುರದಮ್ಮ ಅಂತ. ಇಲ್ಲಿ ನಾವು ಜನ ಏನಕ್ಕಾದ್ರೂ ಮದುವೆ ಆಗಿ ಮನೆ ಕಟ್ಟಿ ಹರಕೆ ಮಾಡ್ಕೊಂಡ್ರೆ ಅದು ಈಡೇರುತ್ತಲೆ ಹರಕೆ ಮಾಡ್ಕೊಂಡು ಹರಕೆ ಕೊಡಬೇಕು. ಇಲ್ಲಿ ಬಂದು ಫಸ್ಟ್ ಹಣ್ಣುಕಾಯಿ ಮಾಡಿಬಿಟ್ಟು ಮೊಸರನ್ನ ಕೊಟ್ಟು ಆಮೇಲೆ ಕೋಳಿ ಕುರಿ ಹಂದಿ ಏನಾದರೂ ಇಲ್ಲಿ ದೇವರಿಗೆ ಶ್ರೇಷ್ಠ ಬಂದು ಹಂದಿ ಬಂದ್ಬಿಟ್ಟು ಇಲ್ಲಿ ಕಟ್ ಮಾಡಿ ಅದನ್ನು ಅಡುಗೆ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡಿ ಒಪ್ಪಿಸ್ಬೇಕು. ಆನಂತರ ನೀವು ಮತ್ತೆ ನಿಮ್ಗೆ ಯಾವ್ದಾರ ಕಷ್ಟ ಅದ್ರ ಬಗ್ಗೆ ನೀವು ಯಾರು ಪ್ರಾರ್ಥನೆ ಮಾಡ್ಕೊಳ್ಬೋದು. ಸದಾ ಆಗುತ್ತೆ, ಒಳ್ಳೇದಾಗುತ್ತೆ. ಎಲ್ಲರೂ ನಂಬಿದ್ದಾರೆ, ನಾವು ನಂಬಿದ್ದೀವಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಪ್ರಸಾದ ತಿಂತಾ ಇದ್ದಾರೆ, ಒಬ್ಬರಿಂದೊಬ್ಬರು ಹಚ್ಕೋತಾ ಇದ್ದಾರೆ ಪ್ರಸಾದ. ಚಿಕನ್ ಎಲ್ಲ ಕ್ಲೀನ್ ಆಗಿದೆ ನೋಡಿ. ಅವ್ರು ಕೊಟ್ಟಿರೋ ಅಷ್ಟು ಕಬ್ಬಿ ಇಲ್ಲ ನಿಮಗೆ, ಕೊಟ್ಬಿಟ್ಟು ಪೇ ಮಾಡ್ಕೊಂಡಿದ್ದೀನಿ. ಯಾವತ್ತಿಂದ ಕೊಟ್ಟಿಲ್ಲ ಅವತ್ತೇ ನಾನು ಕೊಟ್ಟಿಲ್ಲ. ಹಲೋ, ಅಯ್ಯೋ ನಂದು ಹೊಸ ಯಾಕೆ ಅಮೌಂಟ್ ಪೇಮೆಂಟ್ ಕೊಟ್ಟಿದ್ದೀನಿ, ಅಲ್ಲಿ ಅವ್ರಿಗೆ ಬಂದಿದ್ದೀನಿ. ಮಧ್ಯದಲ್ಲಿ ಅವೆಲ್ಲ ಇಲ್ಲ. ನೀವು ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ. ಸ್ಟೇಷನಲ್ಲಿ ಕಂಪ್ಲೇಂಟ್ ಬೇಕು ಅಂತ ಮಾಡೋದಲ್ಲ. ಇಲ್ಲಪ್ಪ, ಸುಮ್ಮನೆ ಹೆಲ್ಪರ್ ಅಲ್ಲ, ಇವ್ರು ಹಣೆ ಬೇರೆ ಗೊತ್ತು. ಪಕ್ಕ 5 ಗಂಟೆ ಆಗೋದು. 3 ಗಂಟೆ ಆಗೋಯ್ತು ಆಲ್ರೆಡಿ. 3 ಗಂಟೆ 4 ಗಂಟೆ ಊಟ. ಇಲ್ಲ ಎನ್ನ ಮಗಳಿನ ಮೋಣೆ ಹೆಚ್ಚು ರಾಜನ್ ಯಾಕಿದ್ದೀವಿ ರಸಂ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಪುಟ್ಟಮ್ಮ ಬಂದು ರಸಂ ಮಾಡ್ತಾ ಇದ್ದೀವಿ. ಎಷ್ಟಾಗ್ತಿದ್ಯಾ? ಸಾಕು ಸಾಕು ಸಾಕು, ಮತ್ತೆ ಅಷ್ಟು ಬೇಡವಾ ಅಂತ ಸಾಕು ಸಾಕು, ನೋಡ್ಕೊಂಡು ಆಗ್ತದೆ.
ರಿತಿಕ್ ಅವ್ರೆ ಊಟ ಹೆಂಗಿದೆ? ಸೂಪರ್ ಆಗಿದೆಯಾ? ಜಯಂತ್ ಊಟ? ಆಯುಷ್, ರಿಷಿಕಾ ಊಟ ಹೇಗಿದೆ? ಇದು ಹಾಕಲ್ಲ, ಸುಮ್ಮನೆ ಮಾಡೋದು ಕಣೆ ವಿಡಿಯೋ. ದಿಶಾ ಮೇಡಮ್ ಊಟ ಹೇಗಿದೆ? ಚೆನ್ನಾಗಿದೆಯಾ? ಹೆಂಗಾಯ್ತು ಪುರದಮ್ಮನ ದೇವಸ್ಥಾನ ಜರ್ನಿ? ಹಾಂ ಅಡುಗೆ ಎಲ್ಲ ಚೆನ್ನಾಗಿತ್ತು. ಹಾ. ಕಬಾಬು ಚಿಕನ್ ಮಾಡಿದ್ದು, ಹಾಂ ಪೋರ್ಕ್ ತುಂಬ ಚೆನ್ನಾಗಾಗಿತ್ತು. ಹಾಂ ಆಮೇಲೆ ಊಟ ಎಲ್ಲರೂ ಮಾಡಿದ್ರು, ಎಲ್ಲರೂ ಹ್ಯಾಪಿ ಆಯಿತು. ಹ್ಞೂ ಎಲ್ಲರೂ ಹ್ಯಾಪಿ. ಹ್ಯಾಪಿಯಾ? ಒಂಥರ ನೆಮ್ಮದಿ ಆಯಿತು. ಒಂದೇನೋ ಪ್ರೆಸರ್ ಇತ್ತು, ಅದು ಕ್ಲಿಯರ್ ಆಗಿದೆ. ಹಾಂ ಯಾರಾದರೂ ಪುರದಮ್ಮ ಅಂತ ಒಂದು ಟೆಂಪಲ್ ಇದ್ದರೆ ಒಂದೊಂದು ಆಶೀರ್ವಾದ ತಗೊಂಡು ಹೋಗಿ. ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಉನ್ನತ ಸ್ಥಾನ ಸಿಗುತ್ತೆ. ಇದು ನನ್ನ ಅನುಭವ. ಎಲ್ಲ ಚೆನ್ನಾಗಿತ್ತು. ಅದು ಟೆಂಡರ್ ಚಿಕನ್ ಇಂದ ಕೋಳಿ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಕೋಳಿ ಟೆಂಡರ್ ಚಿಕನ್ ಇಂದ ಕೋಳಿ ಬಂದಿದ್ರೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು.